ಮೀನರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ಇವ್ರಿಗೂ ಅಷ್ಟೇ ರಾಶಿಯ ಮಧ್ಯಭಾಗದಲ್ಲಿರತಕ್ಕಂಥ ಶನೈಶ್ಚರ, ವ್ಯಯದಲ್ಲಿ ಅಂದ್ರೆ 12ನೇ ಮೇಲೆ ಇರತಕ್ಕಂಥ ರಾಹು ಮತ್ತು 6ನೇ ಮೇಲೆ ಇರತಕ್ಕಂಥ ಕೇತು, 4, 5ರಲ್ಲಿ ಸಂಚಾರ ಮಾಡತಕ್ಕಂಥ ಗುರು. ಸೊ ನಿಮಗೆ ರಾಶಿಯಲ್ಲಿರತಕ್ಕಂಥ ಶನೈಶ್ಚರ ಈಗಾಗಲೇ 1 ವರ್ಷದಿಂದ ನಿಮಗೆ ಪರೀಕ್ಷೆಗಳನ್ನು ಕೊಡ್ತಾನೆ ಇದ್ದಾನೆ, 7 ಬೀಳುಗಳನ್ನು ತೋರಿಸ್ತಾನೆ ಇದ್ದಾನೆ. ವ್ಯಯದಲ್ಲಿರತಕ್ಕಂಥ ರಾಹುನು ಅಷ್ಟೇ ಹಲವಾರು ರಾಂಗ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿಸಿದ್ದಾರೆ. ನಿಮಗೆ ಕೆಲವೊಂದು ನೀವು ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗದೇ ಇರತಕ್ಕಂಥ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಹೇಳ್ಕೊಂಡ್ರೆ ಅದೇನೋ ಹೇಳ್ತಾ ಇದ್ದಾರೆ, ಬಾಯಿ ಬಿಟ್ರೆ ಬಣ್ಣಿಗೆ ಇಡು ಅಂತ, ಆ ಪ್ರಕಾರ ಆಗೋಗಿದೆ ನಿಮ್ಮ ಸಮಸ್ಯೆಗಳು. ಸೊ ನಿಮ್ಮಲ್ಲೇ ಅದನ್ನ ಇಟ್ಕೊಂಡು ನೀವು ಒದ್ದಾಡ್ತಾ ಇರತಕ್ಕಂಥ ಒಂದು ಸಂದರ್ಭ ಈ ಸಮಯದಲ್ಲಿ ಆಗಿದೆ. ಕೆಲವು ನಿಮ್ಮ ರಹಸ್ಯಗಳು ಯಾರೋ ಒಬ್ಬರು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡತಕ್ಕಂಥದ್ದಾಗ್ಲಿ, ಹೆದರಿಸ್ತಕ್ಕಂಥದ್ದಾಗ್ಲಿ, ಈ ಸಂದರ್ಭಗಳು ಸಹ ನಿಮ್ಮ ಬಗ್ಗೆ ಒಂದಷ್ಟು ರಹಸ್ಯ ಮಾಹಿತಿಯನ್ನು ತಿಳ್ಕೊಂಡು ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಜಾಗೃತಿಯಿಂದ ಇರಬೇಕಾಗತ್ತೆ. ಇನ್ನು 6ನೇ ಮನೆ ಇರತಕ್ಕಂಥ ಕೇತು ಮಾತ್ರ ಕೆಲವರಿಗೆ ಮಾನಸಿಕ ರೋಗಗಳಿಂದ, ಕೆಲವರಿಗೆ ಶಾರೀರಿಕ ರೋಗಗಳಿಂದ ವಿಮುಕ್ತಿಯನ್ನು ಕೊಡತಕ್ಕಂಥ ಸಂದರ್ಭ ಆಗಿರುತ್ತೆ. ವಿಶೇಷವಾಗಿ ಧನ್ವಂತರಿ ಸನ್ನಿಧಾನದಲ್ಲಿ ನೀವು ಆರಾಧನೆಯನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಮಹಾಗಣಪತಿಯ ಒಂದು ಸನ್ನಿಧಾನದಲ್ಲಿ ಇಕ್ಷುರಸ ಅಂದ್ರೆ ಕಬ್ಬಿನ ಹಾಲಿನಿಂದ ಗಣೇಶ ಅಥರ್ವ ಶೀರ್ಷದಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಪ್ರತಿದಿನ ಪ್ರಾಶನವನ್ನು ಮಾಡೋದು. ಇದನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. 4ರಲ್ಲಿರತಕ್ಕಂಥ ಗುರು ಎಕ್ಸಲೆಂಟ್ ಆಗಿರುವಂಥ ರಿಸಲ್ಟ್ಸ್ನ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈಗ ತಾನೇ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರತಕ್ಕಂಥ ಯುವಕ ಯುವತಿಯರಿಗೆ ಅದ್ಭುತವಾದಂಥ ಒಂದು ಅವಕಾಶಗಳು ಬರುತ್ತೆ. ಒಳ್ಳೆ ಮೆಂಟರ್ಸು, ಒಳ್ಳೆ ಗೈಡ್ಗಳು ಸಿಗ್ತಾರೆ. ಬೆಳೆಯೋದಕ್ಕೆ ತುಂಬಾ ಒಳ್ಳೆ ಸ್ಕೋಪ್ ಇರುತ್ತೆ.